ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ನಾವು ಕ್ಲಾಸಿಕ್ ಸಂಸ್ಥೆ ಧಾರವಾಡ ಇವರು 23/2022 ನಡೆಸಿದಂಥ PSI ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಿದ್ವಿ. ಇದು ಭಾಗ 2. ಭಾಗವನ್ನು ನೋಡಿಲ್ಲ ಅಂದರೆ ವಿಡಿಯೋದ ಬಲಭಾಗದ ಐ ಬಟನ್ ಇದೆ, ಕ್ಲಿಕ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೋಡಿ. ವಿಶ್ವದಲ್ಲೇ ಅತಿ ಹೆಚ್ಚು ಉದ್ದದ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು? 51ನೇ ಪ್ರಶ್ನೆ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಕೆನಡಾ. ವಿಶ್ವದಲ್ಲೇ ಅತಿ ಹೆಚ್ಚು ಉದ್ದದ ಕರಾವಳಿ ತೀರವನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್, ಗಡಿಯಾರದಲ್ಲಿ 5 ಗಂಟೆ 25 ನಿಮಿಷವಾದಾಗ ಕನ್ನಡಿಯಲ್ಲಿ ಅದರ ಪ್ರತಿಬಿಂಬ ಎಷ್ಟು ತೋರಿಸುತ್ತೆ? ಸೊ 5:25 ಆಗಿರ್ತಕ್ಕಂಥದ್ದು, ನೀವು ಗಡಿಯಾರದಲ್ಲಿ 5:25 ಸಮಯವನ್ನು ತೋರಿಸಿದಾಗ ಅದನ್ನು ಮಿರರ್ ರಿಫ್ಲೆಕ್ಷನ್ ಎಷ್ಟಿರುತ್ತೆ ಅಂತ ಪ್ರಶ್ನೆ. ಸೊ ಮಿರರ್ ರಿಫ್ಲೆಕ್ಷನ್ನ ನೀವು ನೋಡಿದಾಗ 6 ಗಂಟೆ 35 ನಿಮಿಷ ತೋರಿಸುತ್ತೆ. ಸೊ ಇಲ್ಲೇ ನೀವು ಸಿಂಬಾಲಿಕ್ ಆಗಿ 5:25 ಅಂದರೆ ನಿಮ್ಗೆ ಇಲ್ಲಿ 5 ಬಂದರೆ 2 ಮುಳ್ಳುಗಳು ಒಂದೇ ಕಡೆ ಇರ್ತವೆ, ಅದು ಈ ಕಡೆ ಬಂದಾಗ ಹಿಂಗೆ ತೋರಿಸುತ್ತೆ. ಸೊ 6 ಗಂಟೆ 35 ನಿಮಿಷ ಆಗಿರುತ್ತೆ. ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸೊ ರೇಡಿಯೋ ಇರಿಡಿಯಂ ಔಷಧಿಗಳ ಪರಿಣಾಮವನ್ನು ತಿಳಿಯಲು ಅನ್ನೋ ಹೇಳಿಕೆ ತಪ್ಪಾಗಿದೆ. ಇನ್ನು ರೇಡಿಯೋ ಕಾರ್ಬನ್ C14 ಪಳೆಯುಳಿಕೆಗಳ ವಯಸ್ಸನ್ನು ಪತ್ತೆ ಹಚ್ಚೋದಕ್ಕೆ ಬಳಸ್ತಾರೆ, ಇದು ಕರೆಕ್ಟು. ಕೋಬಾಲ್ಟ್ 16 ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತಾರೆ, ಮತ್ತು ರಂಜಕವನ್ನು, ರೇಡಿಯೋ ರಂಜಕವನ್ನು ಕೃಷಿ ಕ್ಷೇತ್ರದಲ್ಲಿ ಬಳಸ್ತಾರೆ ಸಂಶೋಧನೆಗೆ. ಕೆಳಗಿನವುಗಳಲ್ಲಿ ಯಾರು ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ? ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲು, ಭಾರತದ ಮೊಟ್ಟಮೊದಲ ಗೃಹ ಮಂತ್ರಿಗಳು, ಜೊತೆಗೆ ಭಾರತದ ಉಕ್ಕಿನ ಮನುಷ್ಯ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 55ನೇ ಪ್ರಶ್ನೆಯಾಗಿದೆ. ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು ತೀವ್ರವಾದಿಗಳ ಗುರಿಯಾಗಿತ್ತು, ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇನ್ನು ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ ಪ್ರಮುಖ ತೀವ್ರಗಾಮಿಗಳು ಸ್ವದೇಶಿ ಚಳುವಳಿಯನ್ನು ದೇಶಾದ್ಯಂತ ಪ್ರಸರಿಸಿದ್ದರು. ಸೊ ತೀವ್ರಗಾಮಿಗಳಿಗೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನು ಕೊಡಲಾಗಿದೆ. ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ತೀವ್ರಗಾಮಿ ನಾಯಕರಲ್ಲಿ ಪ್ರಮುಖರು ಯಾರು ಅನ್ನೋದನ್ನು ತಪ್ಪದೇ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮತ್ತು ಸಿ. ಬಿ ಸ್ಟೇಟ್ಮೆಂಟ್ ತಪ್ಪು, ಎ ಮತ್ತು ಸಿ ಸರಿ. ಆಪ್ಷನ್ 3 ಎ ಮತ್ತು ಸಿ. ರಾಶಿ ಮೋಡಗಳು, ಇವಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 56ನೇ ಪ್ರಶ್ನೆ. ರಾಶಿ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿದ್ದು ಇದರ ಮೇಲ್ಮೈ ಗೋಪುರಾಕೃತಿಯಲ್ಲಿ ಬಾಗಿರುವುದರಿಂದ ಹೂಕುಸಿನ ರಚನೆಯನ್ನು ಹೋಲುತ್ತೆ. ಮೊದಲ ಸ್ಟೇಟ್ಮೆಂಟ್ ಕರೆಕ್ಟು. ಈ ಮೋಡಗಳನ್ನು ಉಣ್ಣೆಯ ಗುಡ್ಡೆ ಅಂತ ಕರೀತಾರೆ, ಎರಡನೇದು ಕರೆಕ್ಟು. ಇವು ವಾಯುಮಂಡಲದಲ್ಲಿ ಅತ್ಯಂತ ಕೆಳಮಟ್ಟದಲ್ಲಿವೆ, ಇದು ತಪ್ಪು. ಸೊ ಆಪ್ಷನ್ 1 ಎ ಮತ್ತು ಬಿ ಎರಡು ಸರಿ, ಸಿ ತಪ್ಪು. ಗಾಂಧೀಜಿ ಈ ಕೆಳಗಿನ ಯಾವ ಕಂಪನಿಯ ಪರವಾಗಿ ಕಾನೂನು ಸಲಹೆಗಾರರಾಗಿ 1893ರಲ್ಲಿ ದಕ್ಷಿಣ ಆಫ್ರಿಕಾಗೆ ಹೋಗಿದ್ದರು? ದಾದಾ ಅಬ್ದುಲ್ ಕಂಪನಿ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಾಣಿಜ್ಯ ಮಾರುತಗಳು ಶಾಂತ ಕಟಿಬಂಧದಲ್ಲಿ ಸಂಧಿಸುತ್ತವೆ. ಶಾಂತ ಕಟಿಬಂಧವು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯಲ್ಲಿ ಕಂಡುಬರುತ್ತದೆ. ಎರಡು ಸರಿ ಇದೆ. ಆಯ್ಕೆ 3 ಎ ಮತ್ತು ಬಿ ಎರಡು ಸರಿ. ಆಫ್ರಿಕಾದ ಅತಿ ದೊಡ್ಡ ಸರೋವರ ಮತ್ತು ನೈಲ್ ನದಿಯ ಮುಖ್ಯ ಜಲಾಶಯವಾಗಿರುವ ವಿಕ್ಟೋರಿಯಾ ಸರೋವರವನ್ನು ಈ ಕೆಳಗಿನ ಯಾವ ದೇಶದೊಂದಿಗೆ ವಿಂಗಡಿಸಲಾಗಿದೆ? ಕೀನ್ಯಾ, ತಾಂಜೇನಿಯಾ ಮತ್ತು ಉಗಾಂಡ. ಆಡಳಿತಾತ್ಮಕ ಕಾನೂನು ಎಂದರೇನು? ಕಾರ್ಯಾಂಗದಿಂದ ರೂಪಿತವಾದ ಕಾನೂನುಗಳು ಅಥವಾ ನಿಯಮಗಳನ್ನು ಆಡಳಿತಾತ್ಮಕ ಕಾನೂನುಗಳು ಅಂತ ಕರೀತಾರೆ. ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಆಡಳಿತಾತ್ಮಕ ಕಾರ್ಯವಲ್ಲ? ಕಾಲೇಜು ಶಿಕ್ಷಣವನ್ನು ಒದಗಿಸುವುದು, ಇದು ಆಡಳಿತಾತ್ಮಕ ಕಾರ್ಯವಲ್ಲ. ಈ ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 62ನೇ ಪ್ರಶ್ನೆ. ಭಾರತವು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದೆ, ಸ್ಟೇಟ್ಮೆಂಟ್ ತಪ್ಪು. ಒಂದು ಕಂಪನಿಯ ಡಿಬೆಂಚರ್ ಅನ್ನು ಹೊಂದಿರುವವರು ಆ ಕಂಪನಿಯ ನಿರ್ದೇಶಕರಾಗಿರುತ್ತಾರೆ, ತಪ್ಪು. ಎರಡು ತಪ್ಪಿರೋದ್ರಿಂದ ಆಪ್ಷನ್ 4 ಎ ಬಿ ಎರಡೂ ತಪ್ಪು. ಭಾರತ ಸಂವಿಧಾನದ ಯಾವ ವಿಧಿಯು ಲೋಕಸಭೆ ಮತ್ತು ರಾಜ್ಯಸಭೆಗಳ ಜಂಟಿ ಅಧಿವೇಶನಕ್ಕೆ ಅನುವು ಮಾಡಿಕೊಟ್ಟಿದೆ? 108ನೇ ವಿಧಿ. ಈ ಕೆಳಗಿನ ಯಾವುದನ್ನು ಹಳದಿ ಕೇಕ್ ಎಂದು ಕರೆಯುತ್ತಾರೆ? ಯೆಲ್ಲೋ ಕೇಕ್.
ಯುರೇನಿಯಂನ ಸಾಂದ್ರೀಕೃತ ಪುಡಿಯನ್ನು ಹಳದಿ ಕೇಕ್ ಅಂತ ಕರೀತಾರೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. 65ನೇ ಪ್ರಶ್ನೆ. ಸೊ ಮೊದಲನೇ ಸ್ಟೇಟ್ಮೆಂಟು, ನಿಯೋಫ್ರಿನ್ ಒಂದು ಸಿಂಥೆಟಿಕ್ ರಬ್ಬರ್ ಆಗಿದೆ. ಕರೆಕ್ಟ್. ನಿಯೋಫ್ರಿನ್ ಅನ್ನು ಐಸೋಪ್ರಿನ್ ಪಾಲಿಮರೀಕರಣದಿಂದ ಉತ್ಪಾದಿಸಲಾಗುತ್ತದೆ. ಇದು ತಪ್ಪು. ಎ ಸರಿ, ಬಿ ತಪ್ಪು. ಈ ಕೆಳಗಿನ ಯಾವುದನ್ನು ತತ್ವಜ್ಞಾನಿಗಳ ಉಣ್ಣೆ, ಫಿಲಾಸಫರ್ಸ್ ವೂಲ್ ಅಂತ ಕರೀತಾರೆ? 66ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಸತುವಿನ ಆಕ್ಸೈಡನ್ನು ತತ್ವಜ್ಞಾನಿಗಳ ಉಣ್ಣೆ ಎಂದು ಕರೆಯುತ್ತಾರೆ. ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಬ್ರಿಟಿಷರೊಂದಿಗೆ ಭಾರತೀಯರು ಭಾಗವಹಿಸಲು ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆ. ರವಿಯ ವಯಸ್ಸು 5 ವರ್ಷಗಳ ಹಿಂದೆ ರಮೇಶನ ವಯಸ್ಸಿಗಿಂತ 5 ಪಟ್ಟು ಹೆಚ್ಚಾಗಿತ್ತು. ಇಂದು ರವಿಯ ವಯಸ್ಸು ರಮೇಶನ ವಯಸ್ಸಿನ 3 ಪಟ್ಟು ಹೆಚ್ಚಾಗಿದೆ. ಹಾಗಾದರೆ ರವಿಯ ಈಗಿನ ವಯಸ್ಸೆಷ್ಟು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ 30 ವರ್ಷಗಳು. ಭೂಮಿಯು ಒಂದು ಕಾಂತದಂತೆ ವರ್ತಿಸುತ್ತದೆ ಎಂದು ತಿಳಿಸಿದವರು ಯಾರು? 69ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ 1, ವಿಲಿಯಂ ಗಿಲ್ಬರ್ಟ್. ಸುಣ್ಣದ ಕಲ್ಲು ಯಾವ ಶಿಲೆಯಾಗಿ ರೂಪಾಂತರ ಹೊಂದುತ್ತದೆ? ಅಮೃತ ಶಿಲೆ. ರಾಸಾಯನಿಕಗಳ ರಾಜ ಎಂದು ಪ್ರಸಿದ್ಧಿ ಪಡೆದಿರುವ ಆಮ್ಲ ಯಾವುದು? ಸಲ್ಫ್ಯೂರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಸಿಡ್. ಸೊ ಲಿಖಿತ ಎಂಬ ಪದದ ಬೆಲೆ 140 ಆದರೆ ನಿಖಿಲ್ ಈ ಪದದ ಬೆಲೆ ಎಷ್ಟಾಗುತ್ತದೆ? ಸೊ 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ 126. ಜ್ಯೇಷ್ಠತೆಯ ಆಧಾರವನ್ನು ಪರಿಗಣಿಸದೆ ಕೆಲವೊಂದು ಸರ್ಕಾರಗಳು ತಮಗೆ ಬೇಕಾದ ವ್ಯಕ್ತಿಗಳನ್ನು ಉನ್ನತ ಹುದ್ದೆಗೆ ನೇಮಿಸಿದಾಗ ಈ ಕೆಳಗಿನ ಯಾವ ರಿಟ್ ಮೂಲಕ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು? ಕೋವಾರೆಂಟೋ. ಆಮಶಂಕೆ ರೋಗವು ಈ ಕೆಳಗಿನ ಯಾವ ಮಾಧ್ಯಮದ ಮೂಲಕ ಹರಡುತ್ತದೆ? ನೀರಿನ ಮೂಲಕ. ನಮ್ಮ ದೇಹದಲ್ಲಿನ ಯಾವ ಗ್ರಂಥಿಗಳು ಬಯೋಲಾಜಿಕಲ್ ಕ್ಲಾಕ್ ಎಂದು ಕರೆಯಲಾಗುತ್ತದೆ? ಪೀನಲ್ ಗ್ರಂಥಿ. ಲೋಕಸಭೆಯ ಸಭಾಧ್ಯಕ್ಷರು ಯಾವ ಸಂದರ್ಭದಲ್ಲಿ ಒಂದು ಮಸೂದೆಯ ಮೇಲೆ ತಮ್ಮ ಮತವನ್ನು ಚಲಾಯಿಸಬಹುದು? ಪರ ಮತ್ತು ವಿರೋಧ ಮತಗಳು ಒಂದೇ ಸಮನಾಗಿದ್ದಾಗ. ನೆಕ್ಸ್ಟ್, ರಬ್ಬರ್ನ ವಲ್ಕನೀಕರಣವನ್ನು ಆವಿಷ್ಕಾರ ಮಾಡಿದವರನ್ನು ಗುರುತಿಸಿ. ಚಾರ್ಲ್ಸ್ ಗುಡಿಯರ್. ಅರವಿಂದ್ ಪಶ್ಚಿಮ ದಿಕ್ಕಿಗೆ 2 ಕಿಲೋಮೀಟರ್ ನಡೆಯುತ್ತಾರೆ. ನಂತರ 180 ಡಿಗ್ರಿ ಹಿಂದಕ್ಕೆ ತಿರುಗಿ ಅರ್ಧ ಕಿಲೋಮೀಟರ್ ನಡೆಯುತ್ತಾರೆ. ನಂತರ 90 ಡಿಗ್ರಿ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದರೆ ಅರವಿಂದ್ ಈಗ ಯಾವ ದಿಕ್ಕಿನ ಕಡೆ ಮುಖ ಮಾಡಿದ್ದಾರೆ? ಇದನ್ನು ಬರ್ಕೊಂಡು ನೀವು ಮಾಡ್ಬೋದು ನೋಡಿ. ಇದು 90 ಡಿಗ್ರಿ, ಇದು 180 ಡಿಗ್ರಿ. ಸೊ ಹೀಗೆ ಬಂದರೆ 270 ಡಿಗ್ರಿ. ಎಲ್ಲಿ ಶುರು ಮಾಡಿದ್ರು ಅಲ್ಲೇ ವಾಪಸ್ ಬಂದರೆ, ಈ ಥರ ಹೋಗಿ ವಾಪಸ್ ಬಂದರೆ 360 ಡಿಗ್ರಿ. ಕ್ಲಾಕ್ ವೈಸ್ ಅಂದರೆ ಈ ಥರ ಮಾಡಿ, ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಈ ಥರ ಮಾಡಿ, ರೈಟ್ ಸೈಡ್ ಅಂದರೆ ಅವನ ಬಲಕ್ಕೆ ಅಂದರೆ ಹೀಗೆ, ಎಡಕ್ಕೆ ಅಂದರೆ ಹೀಗೆ. ಸೊ 78ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದಕ್ಷಿಣ ದಿಕ್ಕು ಅಂತಿಮವಾಗಿರ್ತದೆ. ಈ ಕೆಳಗಿನವುಗಳಲ್ಲಿ ಮರಕೇಶ್ ಒಪ್ಪಂದದಡಿ ಜನ್ಮ ತಳೆದ ಸಂಸ್ಥೆ ಯಾವುದು? WTO. ಈ ಕೆಳಗಿನವುಗಳಲ್ಲಿ ಪ್ಲಾಟಿನಂ ಹೊಂದಿರುವ ಪರಮಾಣು ಸಂಖ್ಯೆ? ಪ್ಲಾಟಿನಂನ ಪರಮಾಣು ಸಂಖ್ಯೆ 78. ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ನಾರಾಯಣಗುರು ಅವರು ಭಾರತದ ಸಾಮಾಜಿಕ ಸುಧಾರಕರಾಗಿದ್ದಾರೆ. ಸರಿ. ಇವರು ಮಹಾರಾಷ್ಟ್ರದ ಸಾಮಾಜಿಕ ಸಮಾನತೆಗಾಗಿ ಜಾತಿ ಶೋಷಣೆಯ ವಿರುದ್ಧ ಹೋರಾಡಿದರು. ತಪ್ಪು. ಆಯ್ಕೆ 1, ಎ ಸರಿ, ಬಿ ತಪ್ಪು. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಯಾವಾಗಲೂ ಪರಸ್ಪರ ಸಮ ಮತ್ತು ವಿರುದ್ಧವಾಗಿರುತ್ತವೆ ಎಂದು ಹೇಳುವ ನ್ಯೂಟನ್ನ ನಿಯಮ ಯಾವುದು? ನ್ಯೂಟನ್ನ 3ನೇ ನಿಯಮ. ನವೆಂಬರ್ 26, 1949ರಂದೇ ಸಂವಿಧಾನ ಸಿದ್ಧವಾಗಿರುವುದು. ಜನವರಿ 26, 1950ರಂದು ಅದನ್ನು ಜಾರಿಗೆ ತರಲು ಕಾರಣವೇನು? ಇದಕ್ಕೆ ಪ್ರಮುಖವಾದ ಕಾರಣ ಜನವರಿ 26, 1929ರಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನೆಹರು ಘೋಷಿಸಿದ ಪೂರ್ಣ ಸ್ವರಾಜ್ಯ ದಿನ. ಆ ಕಾರಣಕ್ಕೇ ನವೆಂಬರ್ 26ರಂದೇ ಸಂವಿಧಾನ ಸಿದ್ಧವಾದರೂ ಕೂಡ ಅದನ್ನು ಆಡಳಿತಾತ್ಮಕವಾಗಿ ಜನವರಿ 26ರಂದು ಜಾರಿಗೆ ತರಲಾಯಿತು. ಜನವರಿ 26, 1950ರಂದು ಜಾರಿಗೆ ತರಲಾಯಿತು. ಎಥನಾಲ್ನ ಅಣುಸೂತ್ರವನ್ನು ಗುರುತಿಸಿ. C2H5OH. C2H5OH ಎಥನಾಲ್.
ಭಾರತದ ಸಂಸತ್ತಿಗೆ ಕೆಳಕಂಡ ಯಾವ ಅಧಿಕಾರಗಳಿವೆ? ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ, ರಾಜ್ಯದ ವಿಸ್ತೀರ್ಣವನ್ನು ಹೆಚ್ಚಿಸುವ ಮತ್ತು ಕಡಿಮೆ ಮಾಡುವ ಅಧಿಕಾರ, ಯಾವುದೇ ರಾಜ್ಯದಿಂದ ಒಂದಿಷ್ಟು ಪ್ರದೇಶವನ್ನು ಪ್ರತ್ಯೇಕಿಸಿ ಅಥವಾ ಹೆಚ್ಚಿನ ರಾಜ್ಯವನ್ನು ಸೇರಿಸಿ ಹೊಸ ರಾಜ್ಯವನ್ನು ಮಾಡುವ ಅಧಿಕಾರ ಎಲ್ಲ ಇದೆ. ಹಾಗಾಗಿ ಆಪ್ಷನ್ 4 ಮೇಲಿನ ಎಲ್ಲವು. ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ 100 ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪರಸ್ಪರ ಕೈಕುಲುಕುತ್ತಾರೆ. ಹಾಗಾದರೆ ಸಮಾರಂಭದಲ್ಲಿ ಒಟ್ಟು ಎಷ್ಟು ಬಾರಿ ಕೈಯನ್ನು ಕುಲುಕಿದಂತೆ ಆಯಿತು ಅಂತ ಪ್ರಶ್ನೆ. ಸೊ 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4950. ಈ ಕೆಳಗಿನ ಹೇಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಭಾರತದಲ್ಲಿ ಹಣಕಾಸು ಆಯೋಗ ಸ್ಥಾಪನೆಗೊಂಡ ವರ್ಷ 1950. 14ನೇ ಹಣಕಾಸು ಆಯೋಗದ ಅವಧಿ 2015ರಿಂದ 20. 14ನೇ ಹಣಕಾಸು ಆಯೋಗದ ಒಂದು ಅವಧಿ. 14ನೇ ಹಣಕಾಸು ಆಯೋಗವು ಕೇಂದ್ರ ತೆರಿಗೆಗಳ ನಿವ್ವಳ ಆದಾಯದಲ್ಲಿ ರಾಜ್ಯಗಳ ಪಾಲನ್ನು 32ರಿಂದ 40ಕ್ಕೆ ಹೆಚ್ಚಿಸಿತ್ತು. ಇದರಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಕೇಳಿದ್ದಾರೆ. 3 ಸ್ಟೇಟ್ಮೆಂಟ್ಗಳಲ್ಲಿ ಬಿ ಒಂದೇ ಕರೆಕ್ಟ್ ಇರೋದು. ಹಾಗಾಗಿ ಆಪ್ಷನ್ 2 ಬಿ ಮಾತ್ರ. ಭಾರತ ಸಂವಿಧಾನದ ಯಾವ ಭಾಗ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿದೆ? ಸೊ ಆಯ್ಕೆ 1 ಸರಿಯಾದ ಉತ್ತರ. ಈ ಕೆಳಕಂಡವುಗಳಲ್ಲಿ ಯಾವುವು ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು? ಸೊ ಇಲ್ಲಿ ಆಯ್ಕೆಗಳನ್ನು ನೋಡ್ಕೋಬಹುದು. ನಾಸಿಕ್ಕು, ಕಲ್ಯಾಣು, ಬ್ರೋಚ್ ಮತ್ತು ಭಟ್ಕಳ 4 ಆಗಿತ್ತು. ಆಪ್ಷನ್ 4 ABCD. ಅತಿ ದೊಡ್ಡ ಮಂತ್ರಿಮಂಡಲಕ್ಕೆ ಕಡಿವಾಣ ಹಾಕಿದ ಭಾರತ ಸಂವಿಧಾನದ ತಿದ್ದುಪಡಿ ಯಾವುದು? ಸೊ 90ನೇ ಪ್ರಶ್ನೆಗೆ ಸರಿಯಾದ ಉತ್ತರ 91ನೇ ತಿದ್ದುಪಡಿ. ಪರಮಾಣು ಸ್ಫೋಟದಲ್ಲಿ ಅತ್ಯಧಿಕ ಶಕ್ತಿ ಬಿಡುಗಡೆಯಾಗೋದಕ್ಕೆ ಕಾರಣವೇನು? ದ್ರವ್ಯರಾಶಿಯು ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು. ಸಂವಿಧಾನಾತ್ಮಕ ಸರ್ಕಾರ ಎಂಬ ಪದವು ಅನ್ವಯಿಸುವುದು ಯಾವುದಕ್ಕೆ? ಸಂವಿಧಾನದ ಮೂಲಕ ನಿಯಂತ್ರಿತವಾಗುವ ಸರ್ಕಾರಕ್ಕೆ. ನ್ಯಾಷನಲ್ ಡೈರೆಕ್ಟರೇಟ್ ಆಫ್ ಸೆಕ್ಯೂರಿಟಿ ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರದ ಗುಪ್ತಚರ ಸಂಸ್ಥೆಯಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಆಫ್ಘಾನಿಸ್ತಾನ. ಭಾರತದ ಗುಪ್ತಚರ ಇಲಾಖೆ ರಾ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್. ಒಂದು ಕಂಪನಿಯಲ್ಲಿ 60% ನೌಕರರು ಪುರುಷರು, ಅದರಲ್ಲಿ 40% ಜನ 50,000ಕ್ಕಿಂತ ಹೆಚ್ಚು ಸಂಬಳವನ್ನು ಪಡೆಯುತ್ತಾರೆ. ಕಂಪನಿಯಲ್ಲಿ ಒಟ್ಟು 36% ಜನರು 50,000ಕ್ಕಿಂತ ಹೆಚ್ಚು ಸಂಬಳವನ್ನು ಪಡೆಯುತ್ತಾರೆ. ಹಾಗಾದರೆ ಮಹಿಳೆಯರಲ್ಲಿ 50,000ಕ್ಕಿಂತ ಹೆಚ್ಚು ಕಡಿಮೆ ಸಂಬಳ ಪಡೆಯುವವರ ಪ್ರತಿಶತ ಎಷ್ಟು? ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 70%. ಭಾರತ ಸಂವಿಧಾನದ 17ನೇ ಕಲಂನ ಪ್ರಾಮುಖ್ಯತೆ ಏನು? ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಅವಕಾಶವನ್ನು ಒದಗಿಸ್ತಕ್ಕಂಥದ್ದು. 1ರಿಂದ 100ರವರೆಗಿನ ಎಲ್ಲ ಸಂಖ್ಯೆಗಳನ್ನು ಬರೆದಾಗ ಅವುಗಳಲ್ಲಿ ಎಷ್ಟು ಬಾರಿ ಸಂಖ್ಯೆ 3 ಬರುತ್ತದೆ? 20 ಬಾರಿ ಬರುತ್ತೆ. ಫಿರ್ದೋಸಿಯು ಕೆಳಕಂಡ ಯಾವ ರಾಜನ ಆಸ್ಥಾನದ ಕವಿಯಾಗಿದ್ದನು? ಮಹಮ್ಮದ್ ಗಜ್ನಿ. ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಸೌರ ಮಿಷನ್ ಆಗಿದೆ? ಸರಿಯಾದ ಉತ್ತರ ಆದಿತ್ಯ L1 ಆಪ್ಷನ್ 1. ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಆಫ್ ಇಂಡಿಯಾ ಇದು ಇರತಕ್ಕಂಥ ಸ್ಥಳ ಸೊ ನಮ್ಮ ನೆರೆಯ ತಮಿಳುನಾಡಿನ ರಾಜಧಾನಿ ಚೆನ್ನೈ. ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ನಬಾರ್ಡವನ್ನು ಸ್ಥಾಪಿಸಲಾಯಿತು? 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಬಾರ್ಡ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿದೆ. ಇದಿಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಇದರ PDF ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡಿ, ನೀವು ಅಲ್ಲಿ ನೋಡ್ಕೋಬೋದು. ಇನ್ನು 100 ಅಂಕಗಳ ಒಂದು ಮಾಕ್ ಟೆಸ್ಟನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ. ಆಸಕ್ತರು ಹೋಗಿ ಅಟೆಂಡ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.